ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಚಂದನ ಅರುಣಾಚಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ದಿಸ್ ಈಸ್ ಅ ಕಂಟಿನ್ಯೂಟಿ ಆಫ್ ರ್ಯಾಂಡಮ್ ಡೇ ಇನ್ ಮೈ ಲೈಫ್. ಆ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಯಾರು ನೋಡಿಲ್ಲ ಹೋಗಿ ನೋಡಿ. ಸೊ ಇದು ಪಕ್ಕಾ ರಾ ಇಟ್ಟಿದ್ದೀನಿ. ಯಾವುದನ್ನು ನಾನು ಲೈಕ್ ತುಂಬ ನೋಡಿ ಮಾಡಿ ಹಾಕಲಿಲ್ಲ. ಕಂಪ್ಲೀಟ್ಲಿ ರಾ. ವಿಲ್ ಕಮ್ ಟು ನೋ ಹೌ ಹ್ಯಾಪಿ ಫ್ಯಾಮಿಲಿ ವಿಲ್ ಗೆಟ್ ಟುಗೆದರ್ ಅಂತ. ಆ್ಯಂಡ್ ನನ್ನ ವೃತ್ತಿ ಧರ್ಮ, ನಾನಿರೋ ರೀತಿ ತುಂಬ ಡಿಫ್ರೆಂಟ್ ಇದೆ. ಅಂದರೆ ಅಜಗಜಾಂತರ ವ್ಯತ್ಯಾಸ. ಯಾಕಂದರೆ ನನ್ನ ಫ್ಯಾಮಿಲಿ ತುಂಬ ಆರ್ಥೋಡಕ್ಸ್, ತುಂಬ ಆರ್ಥೋಡಕ್ಸ್. ಐ ಆಮ್ ಜಸ್ಟ್ ಟ್ರೈಯಿಂಗ್ ಟು ಟೆಲ್ ಯು ದ್ಯಾಟ್ ನಾನು ಐ ಆಮ್ ಕಮಿಂಗ್ ಔಟ್ ಆಫ್ ದಟ್ ಕಂಫರ್ಟ್ ಝೋನ್ ಬೀಯಿಂಗ್ ಆರ್ಥೋಡಕ್ಸ್. ಅದನ್ನು ನಾನು ಎಲ್ಲರಿಗೂ ಲೈಕ್ ಏನದು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಬಿ ಇಂಡಿಪೆಂಡೆಂಟ್, ಡೂ ಎನಿಥಿಂಗ್ ಅನ್ನೋದನ್ನು. ಬಟ್ ಸ್ಟಿಲ್ ಆ ಫ್ಯಾಮಿಲೀಸ್ ಆರ್ಥೋಡಕ್ಸ್. ಆ್ಯಂಡ್ ಇಲ್ಲಿ ಏನಾಗುತ್ತೆ ಅಂದರೆ ಇಡೀ ನೈಟ್ ಯಾರೂ ನಿದ್ದೆ ಮಾಡಲ್ಲ. ಕರ್ಗ ಮಹೋತ್ಸವ ನಡೆಯುತ್ತೆ. ಸೊ ಪ್ರೊಸೀಜರ್ ಎಲ್ಲ ತೋರಿಸೋಣ ಅಂದ್ಕೊಂಡೆ, ಬಟ್ ನಾನೇ ನಿದ್ದೆ ಮಾಡಿಬಿಟ್ಟಿದ್ದೆ. ಸೊ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಇವರೆಲ್ಲ ದೊಡ್ಡವರು ನಮ್ಮ ಮನೆಯಲ್ಲಿ. ಇವರೇ ನನ್ನ ಅಜ್ಜಿ, ಚಿಕ್ಕಜ್ಜಿ. ಆ್ಯಂಡ್ ಶೀ ಸುಮಿತ್ರಾ, ನನ್ನ ಅಕ್ಕ. ಇಂದಿರಾನಗರಲ್ಲಿ ನಾನು ಸ್ಟೇ ಮಾಡೋದು ನನ್ನ ಅಕ್ಕ ಇವಳ ಜೊತೆನೇ. ಆ್ಯಂಡ್ ಸೊ ಶೀ ಈಸ್ ಅ ಡ್ರಾಮಾ ಕ್ವೀನ್. ಆಗಲೇ ನಾನು ರ್ಯಾಂಡಮ್ ಡೇ ಇನ್ ಮೈ ಲೈಫ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಇಂಟ್ರಡ್ಯೂಸ್ ಮಾಡಿದ್ದೀನಿ ಇವ್ರನ್ನ. ಸಿ ಹರ್ ಡ್ರಾಮಾ. ಶಿ ಡೋಂಟ್ ಫೀಲ್ ದೊಡ್ಡವ್ರು ಯಾರು ಚಿಕ್ಕವ್ರು ಯಾರು ಅಂತ. ಸಖತ್ ಆಟ ಆಡ್ತಾರೆ ಎಲ್ಲರ ಹತ್ರನೂ. ಆ್ಯಂಡ್ ದೀಸ್ ಗೈಸ್ ಆರ್ ಲೈಕ್, ನೋಡು ಎಷ್ಟು ಚೆನ್ನಾಗಿ ಕಾಡ್ತಿದ್ದೀವಿ ಅಂತ. ಐ ಆಮ್ ಲೈಕ್, ಒಂದೇ ದಪ್ಪ ಇದ್ದೀರಾ ಅಂತ. ಸಿ. ಆ್ಯಂಡ್ ನಾನು ಸ್ವಲ್ಪ ಡ್ರಾಮಾ ಮಾಡ್ತೀನಿ, ಈ ಥರ ಚಿಕ್ಕ ಮಕ್ಕಳಿಗೆ ರೆಡಿ ಮಾಡೋದು. ಆ್ಯಂಡ್ ನೀನು ನೀನು ಮೇಕಪ್ಪೆಲ್ಲ ಚೆನ್ನಾಗಿ ಮಾಡ್ಕೊತೀಯಲ್ಲ, ಬಂದು ಮಾಡಿಕೊಡು ಅಂತ. ಇದೇ ಥರ ಡೋಲ್ ಶಬ್ದ ಇರುತ್ತೆ ಕಂಪ್ಲೀಟ್ ಹೋಲ್ ನೈಟ್. ಆ್ಯಕ್ಚುಲಿ ಶಾಸ್ತ್ರ ಸಂಪ್ರದಾಯ ಏನೇನೋ ತುಂಬ ಇದೆ. ಪ್ರೊಸೀಜರ್ ಕರಗ ಎತ್ತೋದಕ್ಕಿಂತ ಮುಂಚೆ. ದಿಸ್ ಇಸ್ ಧ್ರುವತೇಜ. ಎಸ್, ಇವ್ನು ಯಾವಾಗಲೂ ತುಂಬ ಯೂಟ್ಯೂಬ್ ನೋಡ್ತಾ ಇರ್ತಾನೆ. ಆ್ಯಂಡ್ ಹೇಳಿ ಟೆಲ್ಲಿಂಗ್, ನೀನು ವ್ಲಾಗ್ ನೋಡಿದೆ, ನೀನು ಆ ವ್ಲಾಗ್ ಹಾಕಿರೋದು ನೋಡಿದೆ ಅಂತ. ಇವತ್ತು ಅವನನ್ನು ಅವ್ನು ನೋಡ್ತಾನೆ. ಈಸ್ ಸೋ ಶೈ. ಆ್ಯಂಡ್ ಶಿ ಇಸ್ ಮೈ ಬಿಗ್ ಸಿಸ್ಟರ್. ಬ್ಯಾಂಗ್ಳೂರಲ್ಲಿ ದೊಡ್ಡಮ್ಮ ಇದ್ದಾರೆ, ಅವ್ರ ಮೊದಲನೇ ಮಗಳು. ಆ್ಯಂಡ್ ಎಲ್ಲೇ ಕಿಚನಲ್ಲಾದರೂ, ಎಲ್ಲೇ ಫಂಕ್ಷನ್ ಆದರೂ ಕಿಚನಲ್ಲಿ ಅವ್ರು ಇರ್ತಾರೆ. ಆ್ಯಂಡ್ ಇವ್ರು ಎರಡನೇ ಮಗಳು. ಪ್ಲೇಟೆಲ್ಲ ಸೆಗ್ರಿಗೇಟ್ ಮಾಡ್ತಾ ಇದ್ದಾರಲ್ಲ, ಅವ್ರು ಬಂದುಬಿಟ್ಟು ಎರಡನೇ ಮಗಳು. ಆ್ಯಂಡ್ ಅವ್ರ ಪಕ್ಕ ಕೂತಿರೋ ಎರಡನೇ ದೊಡ್ಡಮ್ಮ. ಆ್ಯಕ್ಚುಲಿ ನನಗೆ 3 ದೊಡ್ಡಮ್ಮ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನನಗೆ ದೊಡ್ಡ ಫ್ಯಾಮ್ಲಿ ಇದೆ ಆ್ಯಕ್ಚುಲಿ. ಸೊ ಎಸ್, ಅದಕ್ಕೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ಹಬ್ಬದ ವಾತಾವರಣದಲ್ಲಿ ಫ್ಯಾಮಿಲಿ ಎಲ್ಲ ಒಟ್ಟಿಗಿದ್ರೆ ಯಾವ ಥರ ಕಾಣುತ್ತೆ ಅಂತ ನಂಗೆ ತೋರಿಸ್ಬೇಕು ಅಂತ ಅನಿಸ್ತು. ಇಟ್ಸ್ ನಾಟ್ ಲೈಕ್ ಕಂಟೆಂಟ್ ಅನ್ನೋ ಥರ, ಜಸ್ಟ್ ರಾ ಆಗಿ ಇಟ್ಟಿದ್ದೀನಿ ಇದನ್ನು. ಹೇಳು, ನಮ್ಮ ಭಾಷೆ ಪೇಸು. ಸೊ ಬೇಸಿಕಲಿ ನಮ್ಮ ಭಾಷೆ ಮಾತಾಡೋಕ್ಕೆ ನನಗೆ ಬರಲ್ಲ ಸರಿಯಾಗಿ, ಅದಕ್ಕೆ ಮನೇಲಿ ಮಾತಾಡಬೇಡ ಅಂತ ಹೇಳ್ತಾರೆ. ಸೊ ಮದರ್ ಇಂಡಿಯಾ ಇಸ್ ಬಡ್ಸಿಂಗ್ ಉಪ್ಪು. ಹೀಗೆ ತುಂಬ ಖುಷಿಯಾಗಿರ್ತೀವಿ. ತುಂಬ ಲೈಕ್ ವಾಟ್ ಇಸ್ ದಟ್, ವಾತಾವರಣ ಅಂತೂ ತುಂಬ ಚೆನ್ನಾಗಿರುತ್ತೆ. ನನಗೆ ಯಾವಾಗಲೂ ಇಷ್ಟ ಆ ಥರ ಒಟ್ಟಿಗೆ ಕೂತ್ಕೊಂಡೆಲ್ಲ ಊಟ ಮಾಡೋದು ಎಲ್ಲ. ಐ ಸ್ಟಾರ್ಟೆಡ್ ಬ್ಯಾಟಿಂಗ್. ಸೊ ಮೆನ್ಯೂ ಈ ಥರ ಇದೆ. ನನಗೆ ಮುದ್ದೆ ಅಂದರೆ ಇಷ್ಟ. ನಾನು ಕಾಯಿ ಸಾಂಬಾರು ಹಬ್ಬಕ್ಕೆಲ್ಲ ಮಾಡ್ತಾರೆ ಹಾಗೆ, ವಿತ್ ಹಪ್ಪಳ ಆ್ಯಂಡ್ ಕೋಸಂಬರಿ ಆ್ಯಂಡ್ ಬೋಂಡ. ಇಲ್ಲಿ ನೋಡಿ ನಮ್ಮ ಮೆನ್ಯೂ, ನಮ್ಮ ತಟ್ಟೆಲಿ ಎಷ್ಟಿದೆ ಅಲ್ಲಿ ನೋಡಿ. ಅಮ್ಮ ಮಗಳು, ಅದಕ್ಕೆ ಅವಳ ವೆಯ್ಟು ಹೈಟು ಎಲ್ಲ ಅಷ್ಟೇ ಇರೋದು. ಸೊ ನನ್ನ ಫೇವ್ರೆಟ್ ಟೊಮೆಟೊ ಬಾತ್ ಆ್ಯಡ್ ಆಯಿತು. ಆಮೇಲೆ ವೈಟ್ ರೈಸ್ ಇದೆ, ರಸಮ್ ಅಷ್ಟೇ. ಆ್ಯಂಡ್ ಹಿಯರ್ ಇಸ್ ಅಗೇನ್ ಅ ಡ್ರಾಮಾ. ಶಿ ಡೋಂಟ್ ವಾಂಟ್ ಸಾಂಬಾರ್ ಆರ್ ಎನಿಥಿಂಗ್. ಅನ್ನಕ್ಕೆ ರಸ ಅಷ್ಟೇ ಬೇಕು. ಅಷ್ಟು ಚೆನ್ನಾಗಿರೋ ಮೆನ್ಯೂ ಇದೆ, ಬಿಟ್ಬಿಟ್ಟು ನನಗೆ ರಸಮ್ ಬೇಕು ಅಂತಾರೆ. ಯಾವಾಗಲೂ ಹೀಗೆ ಇವ್ರ ಬಗ್ಗೆ ಇನ್ನೂ ಕಂಪ್ಲೀಟಾಗಿ ಮುಂದೆ ಅವರೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ತೋರಿಸ್ತೀನಿ ನಾನು ನಿಮಗೆ, ವೇಟ್ ಆ್ಯಂಡ್ ವಾಚ್. ಸೊ ಹಬ್ಬದ ವಾತಾವರಣ ಈ ಥರ ಇರುತ್ತೆ. ಊಟ ಎಲ್ಲ ನಾವು ಕೂತ್ಕೊಂಡು ಈ ಥರ ಮಾಡ್ತೀವಿ. ಆ್ಯಂಡ್ ಊರಿಗೆ ತುಂಬ ಜನ ನೆಂಟರು ಬರ್ತಾರೆ ಆ ದಿನ, ಕರ್ಕ ಅಂತ ಹೇಳಿದ ದಿನ ಕಂಪ್ಲೀಟಾಗಿ. ಅದಕ್ಕೆ ಎಲ್ಲರಿಗೂ ಅಡುಗೆ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ನೀವು ನಮ್ಮೂರಿಗೆ ಬರಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮಗೋಸ್ಕರ ಎಕ್ಸ್ಟ್ರಾ ಊಟ ಮಾಡಿಸ್ತೀನಿ. ಆ್ಯಂಡ್ ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಯಾವುದೋ ಒಂದು ಶಾಸ್ತ್ರ ಮುಗಿಸ್ಕೊಂಡು ಹೊರಟರು. ಆ್ಯಂಡ್ ನಾನು ಫುಲ್ ಎಕ್ಸಾಸ್ಟ್ ಆಗಿದ್ದೀನಿ. ರ್ಯಾಂಡಮ್ ಡೇ ಇನ್ ಮೈ ಲೈಫ್ ವಿಡಿಯೋ ನೋಡಿ ಎಷ್ಟು ಕೆಲಸ ಮುಗಿಸಿ ಬಂದಿದ್ದೀನಿ ನಾನಲ್ಲಿ. ಆ್ಯಂಡ್ ಅಗೇನ್ ನನಗೆ ಇಲ್ಲಿ ಫುಲ್ ಹೂಸ್ತಾಗ್ಬಿಟ್ಟಿದ್ದೀನಿ ಬೇಸಿಕಲಿ. ಆ್ಯಂಡ್ ದೇವ್ರ ಪೂಜೆ ಎಲ್ಲ ಜೋರಾಗಿ ನಡೆದಿದೆ. ಆ್ಯಂಡ್ ಸಿ ದಿಸ್ ಕಾನ್ವರ್ಸೇಷನ್ ಬೇಸಿಕಲಿ ಎಷ್ಟು ಕ್ಯೂಟಾಗಿದೆ ಅಂತ. ಇಷ್ಟೇ ಮಾತ್ರ, ಜಸ್ಟ್ ಇಷ್ಟೇ. 1 2 3 4 5 6 ಅಷ್ಟೇ. 1 ಟೈಮಾ ಇಲ್ಲ ಅಂದರೆ 3 ಟೈಮಾ? This is only for one time. This is only for one time. So 3 time.
ಟೇಕ್ ಇಟ್ ಲೈಕ್ ದಿಸ್. ಮಾತ್ರೆ ನುಂಗೋದು ಹೇಳ್ಕೊಡ್ತಾರೆ ನೋಡಿ. 6 ಮಾತ್ರ ಒಂದೇ ಸತಿ ಹಾಕ್ಕೊಬೇಕು. ನುಂಗ್ಬಿಡಿ, ಒಂಬತ್ತು ನುಂಗ್ಬಿಟ್ಟಿರಾ? ಅಯ್ಯೋ, ಅಭ್ಯಾಸ ಅಭ್ಯಾಸ ಅಭ್ಯಾಸ. ಫಿನಿಶ್. ಬಾಯ್ ಬಾಯ್ ಬಾಯ್. ಹೂವು ಕೈಗಿಟ್ಟು ಮುಖ ತೊಳ್ಕೊ ಬರ್ತೀನಿ ಅಂತ ಹೋದ್ಲು ಈ ಹುಡುಗಿ. ನಾನು ಇಟ್ಕೊಂಡು ಚೆನ್ನಾಗಿರುತ್ತೆ ಅಲ್ವಾ, ದೇವ್ಪುಡನ ಮತ್ತೆ. ಗ್ರೀನ್ ಪ್ಲೇಟ್ಸ್ ಆರ್ ಔಟ್ಸೈಡ್. ಶೆಕೆ ಆಗ್ತಾಯಿದೆ ಎಲ್ಲರಿಗೂ. ಆ್ಯಂಡ್ ಎಷ್ಟೇ ಏನೇ ಆದ್ರೂ ಈ ವಾತಾವರಣ ಎಲ್ಲ ಟೈಮ್ ಸಿಗಲ್ಲ. ಅದಕ್ಕೆ ನಾನು ಎಷ್ಟೇ ಕೆಲಸ ಇದ್ರೂ ಒಂದೇ ಒಂದು 1 ಅವರ್ ಆದರೂ ಇವ್ರ ಜೊತೆ ನಾನು ನೋಡಿ ರ್ಯಾಂಡಮ್ ಡೇ ಇನ್ ಮೈ ಲೈಫಲ್ಲಿ ನೋಡಿ ನಾನು ಕಂಪ್ಲೀಟ್ ಡೇ ಬ್ಯುಸಿ ಇದ್ದೆ. ಆ ಬ್ಯುಸಿನೆಸ್ ಮುಗಿಸ್ಕೊಂಡು ಇಲ್ಲಿ ಬಂದೆ ನಾನು. ಎಲ್ಲರನ್ನೂ ಮೀಟ್ ಮಾಡ್ಬೋದು, ಎಲ್ಲರ ಜೊತೆ ಇರ್ಬೋದು ಅಂತ. ಸಿ ಮೈ ಕುಟನ ಇಸ್ ಸೊ ಕ್ಯೂಟ್ ಅಲ್ಲ. ಐ ಲವ್ ಹಿಮ್ ಟು ದ ಕೋರ್. ನನ್ನ ಫ್ಯಾಮಿಲಿಲಿ ನಂಗೆ ತುಂಬ ಇಷ್ಟ ಆಗೋ ಮಗು ಅಂದರೆ ನಮ್ಮ ಕುಟಣ. ಅದು ಏನೋ ಗೊತ್ತಿಲ್ಲ, ಒಳ್ಳೆ ಬಾಂಡಿಂಗ್ ಇದೆ ನಂಗೆ ಅವನ ಜೊತೆ. ಆ್ಯಂಡ್ ಅಷ್ಟೇ ಕೇರ್ಲೆಸ್ ನಾನು ಅಂದರೆ ಅವನಿಗೆ. ನಾನು ಮಾತಾಡ್ಸೋವಾಗ ಚೆನ್ನಾಗೇ ಮಾತಾಡ್ತಾನೆ, ಚೆನ್ನಾಗಿರ್ತಾನೆ. ಸಡನ್ನಾಗಿ ಕೇರ್ಲೆಸ್ ಮಾಡ್ತಾನೆ, ನನ್ನನ್ನು ಇರಿಟೇಟ್ ಮಾಡ್ಕೋತಾನೆ ನಾನು ಮಾತಾಡಿದ್ರೆ. ಆ್ಯಂಡ್ ರಂಗೋಲಿ ಕಂಪ್ಲೀಟ್ ಆಗಿದೆ, ಆಗಲೇ ಆಗಿರಲಿಲ್ಲ. ಆ್ಯಂಡ್ ಇದು ಆಚೆ ಬಂದರೆ ಈ ಥರ ಇರುತ್ತೆ. ಬೇಸಿಕಲಿ ಇವಾಗ ನಾನು ಊರು ತೋರಿಸ್ತೀನಿ. ಅಂದರೆ ಊರು ಯಾವ ಥರ ಕಾಣುತ್ತೆ ಅಂತ. ಇದು ಬಂದುಬಿಟ್ಟು ಚಿಕ್ಕ ಮಾಮ ಮನೆ. ಇನ್ನೊಂದು ದೊಡ್ಡ ಮಾಮ ಮನೆಗೆ ಹೋಗೋಕ್ಕಿಂತ ಮುಂಚೆ ಐ ಆಮ್ ಜಸ್ಟ್ ಹ್ಯಾವಿಂಗ್ ಅ ಕಾನ್ವರ್ಸೇಷನ್. ಸೊ ಶೀ ಈಸ್ ಅನು ಅಂತ, ಕ್ಯೂಟ್ ಆಗಿದ್ದಾಳೆ ಅಲ್ವಾ. ವಿ ಹ್ಯಾಡ್ ನೈಸ್ ಕಾನ್ವರ್ಸೇಷನ್. ಆ್ಯಂಡ್ ದಿಸ್ ಇಸ್ ಯಶಿಕಾ. ಆ್ಯಂಡ್ ಎವ್ರಿ ಒನ್ ನೋ, ಪ್ರೀವಿಯಸ್ ವ್ಲಾಗಲ್ಲಿ ನೋಡಿರ್ತೀರ. ನಾನು ಯಶಿಕಾನ ತುಂಬ ಟೈಮ್ ಇಂಟ್ರೊಡ್ಯೂಸ್ ಮಾಡಿರ್ತೀನಿ. ನಾನು ಬಂದಾಗಿಂದ ರೆಡಿ ಆಗ್ತಿದ್ದಾಳೆ, ಇನ್ನೂ ಆಗ್ತಾನೆ ಇದ್ದಾಳೆ. ಸೊ ವಿ ವೇರ್ ಪ್ಲೇಯಿಂಗ್ ಅರೌಂಡ್ ವಿತ್ ಹಿಮ್. ಯಾರಾದರೂ ಕೆಮ್ಮಿದ್ರೆ ಸಾಕು, ನೀರು ತಂದು ಕೊಡ್ತಿದ್ದ, ಕ್ಲಾಪ್ ಮಾಡ್ತಾ ಇದ್ದ. ಹೆಂಗೆ ಗೊತ್ತಾ, ಮಮ್ಮಿ ಹುಟ್ಟಿದ್ದು ಬೆಳೆದಿದ್ದು ಮನೆ ತೋರಿಸ್ತೀನಿ. ಈಗೆಲ್ಲ ಆಲ್ಟ್ರೇಷನ್ ಮಾಡಿದ್ದಾರೆ, ಬಟ್ ತೋರಿಸ್ತೀನಿ. ಪ್ಲೀಸ್ ಡೋಂಟ್ ಮೈಂಡ್ ಮೈ ರೆಬಲ್ ವಾಯ್ಸ್ ದೇರ್. ನಾನು ಫುಲ್ ಎಕ್ಸೈಟ್ಮೆಂಟಲ್ಲಿ ಏನೇನೋ ಮಾತಾಡ್ತಾ ಇದ್ದೀನಿ. ಇವರು ನಮ್ಮ ದೊಡ್ಡತ್ತೆ, ದೊಡ್ಡ ಮಾವ ಹೆಂಡತಿ ಅಂದರೆ ಮಮ್ಮಿ ಅವರ ಅತ್ತಿಗೆ. ಆ್ಯಂಡ್ ಇವ್ರು ಬಂದ್ಬಿಟ್ಟು ನಮ್ಮೂರಿಂದ, ಅದು ಸೆಟ್ಟಲಿನಂದಲ್ವಾ, ಸೆಟ್ಟಲಿಯಿಂದ ಇಲ್ಲಿಗೆ ಮದುವೆ ಮಾಡ್ಕೊಂಡ್ಬಂದು ನಮ್ಮ ಅಮ್ಮನೇ ಇಲ್ಲಿಂದ ಅಲ್ಲಿಗೆ ಓಡಿಸಿದ್ರು. ಆಕ್ಚುಲಿ ಇದು ಅಡುಗೆ ಮನೆ ಇತ್ತು ಮುಂಚೆ. ಇಲ್ಲೆಲ್ಲ ಅಡಿಯೋಕ್ಕೆ ರುಬ್ತಾರೆ ಅಲ್ವಾ, ಆ ಪ್ಲೇಸ್ ಇದು. ಸೊ ಎಲ್ಲ ಇನೋವೇಟ್ ಮಾಡ್ಕೊಂಡಿದ್ದಾರೆ. ದಿಸ್ ಇಸ್ ನಮ್ಮದು ರೂಮ್, ಬಟ್ ರೂಮ್ ತರ ಇಲ್ಲ ಅದು. ಇದು ಹಾಗೆ ಇದ್ರ ಮನೆ ನೋಡಿ. ಫಿಲ್ಟರ್ ನೋಡಿ ನಾವೆಲ್ಲ ಹಾಕೊಂಡಿದೀವಿ ಅಂತ. ಇದ್ರ ಮನೇಲಿ ಫಿಲ್ಟರ್ ಹಾಕೊಂಡಿದೀವಿ. ಸೊ ಅಕಾರ್ಡಿಂಗ್ ಟು ಫೆಸಿಲಿಟಿ ಹೇಗಬೇಕು ಹಾಗೆ. ದಿಸ್ ಇಸ್ ಬಾತ್ರೂಮ್ ಆ್ಯಂಡ್ ದಿಸ್ ಇಸ್ ವಾಶ್ರೂಮ್. ಇದು ಹಿತ್ತಲ ಮನೆ. ದಿಸ್ ಇಸ್ ಹೌ ಇಟ್ ಇಸ್ ಸೀ. ಹೀಗಿರುತ್ತೆ. ಸೊ ಈ ತರ ಹಳೇ ಮನೆ ಇದು, ತುಂಬಾ ಹಳೇ ಮನೆ. ಅಂದ್ರೆ ಅಮ್ಮ ಅವರೆಲ್ಲ ಹುಟ್ಟಿ ಬೆಳೆದು ಆಡಿರೋ ಜಾಗ ಇದು. ಸೊ ಹೆಂಗ್ ಬೇಕು ಹಂಗೆ ಮತ್ತೆ ಅಂದ್ರೆ ಲೈಕ್ ಅವ್ರಿಗೆ ಹೆಂಗ್ ಅನುಕೂಲ ಆಗುತ್ತೋ ಆ ತರ ಮಾಡ್ಕೊಂಡಿದ್ದಾರೆ. ಎಲ್ಲ ಫೆಸಿಲಿಟಿ ಇದೆ ಇಲ್ಲಿ. ಸೊ ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಹಳೇ ಮನೆ ಅನ್ನೋದಕ್ಕೆ ಮೇಲೆ ನೋಡಿ ಫುಲ್ ಎಷ್ಟು ಹೈಟ್ ಇದೆ ನೋಡಿ. ಕಿಚನ್ ತೋರಿಸಿ. ಆಕ್ಚುಲಿ ಇದು ಕಿಚನ್ ಇಲ್ಲ, ಆಚೆ ಅಂದ್ರೆ ಮುಂಚೆ ಎಲ್ಲ ಆಚೆ ವರಂಡ ತರ ಇತ್ತು, ಅದನ್ನ ಕಿಚನ್ ಮಾಡ್ಬಿಟ್ಟಿದ್ದಾರೆ. ಸೊ ಟೋಟಲ್ ಆಗಿ ಚೇಂಜ್ ಆಗಿದೆ. ಸೊ ಪ್ರೀವಿಯಸ್ ನಂಗೆ ಹೊಸಕ್ಕಾಗಲ್ಲ, ಯಾಕಂದ್ರೆ ನಾನು ಬಂದಿರಲಿಲ್ಲ ಅವಾಗ, ವಿಡಿಯೋ ಎಲ್ಲ ಮಾಡಕ್ ಗೊತ್ತಿರಲಿಲ್ಲ. ಅದಕ್ಕೆ ಇದು ದೀಪೋತ್ಸವ ಮಾಡ್ತಾರೆ 3ನೇ ದಿನ. ಹಬ್ಬ ಸ್ಟಾರ್ಟ್ ಆಗಿ 3ನೇ ದಿನಕ್ಕೆ. ಇದು ನಾನು ಇವತ್ತು ಬಂದಿದ್ದೀನಿ. ಆ್ಯಕ್ಚುಲಿ 7 days ಫೆಸ್ಟಿವಲ್ ಅಂತ ಹೇಳಿದೆ ಅಲ್ವಾ. ಸೊ ಹೂವು ಬಾಡೋಗ್ಬಿಟ್ಟಿದೆ. ಇದರಲ್ಲಿ ಒಳಗಡೆ ದೀಪ ಇಟ್ಕೊಂಡು ದೇವಸ್ಥಾನಕ್ಕೆ ಕತ್ಕೊಂಡೋಗಿ ದೀಪ ಹಚ್ಕೊ ಬರ್ತಾರೆ. ಸೊ ಐ ಥಿಂಕ್ ಎಲ್ಲರಿಗೂ ಆಲ್ಮೋಸ್ಟ್ ದೀಪೋತ್ಸವ ಬಗ್ಗೆ ಗೊತ್ತಿರುತ್ತೆ ಅಲ್ವಾ. ಸೇಮ್ ರುಟೀನ್ ಇರುತ್ತೆ. ಐ ಥಿಂಕ್ ಇಲ್ಲಿ ಕೂಡ ಕಾಂಪಿಟೇಷನ್ ಇರುತ್ತೆ. ಹೂವು ಯಾವ ಥರ ಹೊಲ್ಕೊಂಡು ಬರ್ತಾರೆ, ತೇರು ಯಾವ ಥರ ಎತ್ಕೊ ಬರ್ತಾರೆ ಅಂತ. ಇಟ್ಸ್ ಲೈಕ್ ದಿಸ್. ಕುಶಾಲ್ ಅರುಣಾಚಲ್ ಅಂತ, ಮೈ ಓನ್ಲಿ ಬ್ರದರ್. ವಿಡಿಯೋಗೆ ಇರಿಟೇಟ್ ಮಾಡ್ಕೊತಾ ಇದ್ದಾನಲ್ಲ, ಮುಖ ನೋಡ್ರಿ ಹೆಂಗೆ ಕಾಣ್ತಾ ಇದೆ ಅಂತ. ಜಾಸ್ತಿ ಇರಿಟೇಟಿಂಗ್ ಫೀಲ್ ಅವ್ರ ಮೇಲೆ. ಆ್ಯಕ್ಚುಲಿ ನಾನು ಕರ್ಗ ಎತ್ತೋ ಪ್ರಾಸೆಸ್ ಕಂಪ್ಲೀಟಾಗಿ ತೋರಿಸ್ಬೇಕು ಅಂದ್ಕೊಂಡೆ ಈ ವಿಡಿಯೋದಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ನಾನು ತುಂಬ ಸುಸ್ತಾಗಿದ್ದೆ, ಅದಕ್ಕೆ ನಾನು ತೋರ್ಸೋಕ್ಕಾಗಲಿಲ್ಲ. ಇದು ಒಂದು ಬಳೆ ಶಾಸ್ತ್ರಕ್ಕೆ ಹೋಗ್ತಾ ಇದ್ದಾರೆ, ಇದೊಂದನ್ನು ಮಾತ್ರ ಹೇಳಬಲ್ಲೆ.
ಸೊ ಅಲ್ಲಿ ಕರ್ಗದ ಪೂಜಾರಿ ಇದ್ದಾರಲ್ಲ ಯೆಲ್ಲೋ ಕಲರ್ ಹಾಕ್ಕೊಂಡು, ಮತ್ತು ಅವ್ರು ಯೆಲ್ಲೋ ಕಲರ್ ವಸ್ತ್ರಾಭರಣ ಹಾಕಿ ಅದ್ರ ಮೇಲೆ ಒಂದು ಹಾರ ಹಾಕ್ಕೊಂಡಿದ್ದಾರಲ್ಲ ಅವರು ಕರ್ಗದ ಪೂಜಾರಿ. ಇದು ಬಳೆ ಶಾಸ್ತ್ರಕ್ಕೆ ಬಳೆ ರೆಡಿ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ಮೋರ್ ಓವರ್ ಇದು ಕಂಪ್ಲೀಟಾಗಿ ನಾನು ಇನ್ ಡೀಟೇಲಾಗಿ ತೋರ್ಸೋಕ್ಕಾಗಲ್ಲ, ತೋರಿಸ್ಬಾರ್ದು ಅಂತ ಹೇಳಿದ್ರು ಅಲ್ಲಿ. ಅದಕ್ಕೆ ನಾನು ಕೇಳಿ ನೋಡ್ತಿದ್ದೀನಿ, ಇಲ್ಲ ಬೇಡ ಆಗಲ್ಲ ಅಂತಂದರು. ಐ ಜಸ್ಟ್ ಕೇಮ್ ಅವೇ. ನಾನು ಎಲ್ಲ ವೀಡಿಯೋ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ, ಆಗಲಿಲ್ಲ. ಐ ವಾಸ್ ವೇಟಿಂಗ್ ನನಗಿಲ್ಲೇ ಫುಲ್ ನಿದ್ದೆ ಬಂತು. ಈ ಮೊಮೆಂಟಿಗೆ ನಿದ್ದೆ ಬಂತು. ಐ ಜಸ್ಟ್ ಗಾಟ್ ಅಪ್ ಆ್ಯಂಡ್ ವೆಂಟ್, ಹೋಗಿ ಮಲಗಿಬಿಟ್ಟೆ. ಈ ಥರ ವಾತಾವರಣ ಇರುತ್ತೆ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಈ ಥರ ಎಲ್ಲ ಕಾಫಿ ಕುಡಿತಾಯಿದ್ರು. ನಾನಂತೂ ಫುಲ್ ರಿಫ್ರೆಶ್ ಆದೆ. ದಿಸ್ ಇಸ್ ಹಬ್ಬದ ವಾತಾವರಣ ಈ ಥರ ಇರುತ್ತೆ. ಪ್ರತಿ ಹಬ್ಬದಲ್ಲೂ ನಾವು ಹೀಗೆ ಇರ್ತೀವಿ, ಪ್ರತಿ ಫಂಕ್ಷನಲ್ಲೂ ಹೀಗೆ ಇರ್ತೀವಿ. ನಮ್ಮದು ತುಂಬ ದೊಡ್ಡ ಫ್ಯಾಮಿಲಿ. ಸೊ ಬಾಯ್ ಹೂರು. ಆ್ಯಂಡ್ ಕಂಟೆಂಟ್ ಇಷ್ಟ ಆದಲ್ಲಿ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್.